ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಒಂದೇ ವಾರದಲ್ಲಿ ನಮ್ಮ ಕರ್ನಾಟಕದಲ್ಲಿ 2 ಮನ ಕಲಕುವಂತಹ ಘಟನೆಗಳು ನಡೆದಿದ್ದಾವೆ. ಒಂದು ಹಾಸನದಲ್ಲಿ ತಾಳಿ ಕಟ್ಟೋ ಟೈಮಲ್ಲಿ ಯುವತಿ ಬೇಡ ಅಂದಿದ್ದು, ಇನ್ನೊಂದು ಬೇರೆ ಯಾರೋ ಹುಡುಗನ ಜೊತೆ ಮಗಳು ಓಡಿ ಹೋದ್ಲು ಅನ್ನೋ ಕಾರಣಕ್ಕೆ ಒಂದೇ ಕುಟುಂಬದ 3 ಜನ ಕೆರೆಗೆ ಹಾರಿ ಪ್ರಾಣವನ್ನು ಕಳ್ಕೊಂಡಿದ್ದು. ಎರಡೂ ಕೂಡ ಸಾಮಾನ್ಯ ವಿಚಾರಗಳಲ್ಲ. ಈಗ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಆದರೆ ಈ ವಿಚಾರಗಳಲ್ಲಿ ಆ ಹೆಣ್ಣು ಮಕ್ಕಳ ಪೋಷಕರು ಕೂಡ ಪ್ರಶ್ನಾತೀತರಲ್ಲ. ಅದೇನೇ ಇದ್ರೂ ಇಲ್ಲಿ ಹೆತ್ತ ಮಕ್ಕಳ ಮನಸ್ಸನ್ನು ಹೆತ್ತವರು ಅರ್ಥ ಮಾಡ್ಕೊಂಡಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ನೋಡಿ, ರಾಜ್ಯದಲ್ಲಿ 2 ಮನ ಕಲಕುವಂಥ ಘಟನೆಗಳು ನಡೆದಿದ್ದಾವೆ. ಮೊದಲನೇದು ಹಾಸನದಲ್ಲಿ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇರುತ್ತೆ. ಇನ್ನೇನು ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ವಧು ಬೇಡ ಅಂತ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾಳೆ. ತಾಳಿ ಕಟ್ಟೋ ಮುಹೂರ್ತಕ್ಕೂ ಮೊದಲೇ ಪ್ರೀತಿಸಿದ ಹುಡುಗನ ಕಡೆಯಿಂದ ಯುವತಿಗೆ ಕಾಲ್ ಏನೋ ಬಂದಿತ್ತಂತೆ. ಆಗ ಆ ವಧು ನನಗೆ ಈ ಮದುವೆನೇ ಬೇಡ ಅಂತ ಹಠ ಹಿಡಿತಾಳೆ. ಈ ಸಂದರ್ಭದಲ್ಲಿ ಈ ವಧುಗೆ ಆಕೆಯ ಕುಟುಂಬಸ್ಥರು ಕನ್ವಿನ್ಸ್ ಮಾಡೋದು, ತಾಳಿ ಹಿಡ್ಕೊಂಡು ನಿಂತಿದ್ದ ಹುಡುಗ ಕಣ್ಣೀರು ಹಾಕೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸಂಜೆ ಹೊತ್ತಿಗೆ ಇದೇ ಯುವತಿ ತಾನು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗ್ತಾಳೆ. ಹಾಸನದ ಗಣಪತಿ ದೇವಾಲಯದಲ್ಲಿ ಪಲ್ಲವಿ ಹಾಗೂ ರಘು ಸರಳವಾಗಿ ಮದುವೆ ಮಾಡ್ಕೊಂಡಿದ್ದಾರೆ. ಇಲ್ಲಿಗೆ ಪ್ರೀತಿ ವ್ಯರ್ಥ ಆಗಲಿಲ್ಲ. ಆದರೆ ಒಂದು ದಿನದ ಮದುವೆ ಕಾರ್ಯಕ್ರಮಕ್ಕೋಸ್ಕರ ಮಾಡಿದ್ದ ಎಲ್ಲ ಖರ್ಚು ವ್ಯರ್ಥ ಆಯಿತು. ಮುಖ್ಯವಾಗಿ ಹೆತ್ತವರ ಮರ್ಯಾದೆ ಹೋಯಿತು. ಮದುಮಗ ತುಂಬ ಒಳ್ಳೆಯವನಾಗಿದ್ದ, ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ದ. ಮದುವೆ ಹುಡುಗಿ ಹೀಗೆ ಮಾಡಬಾರ್ದಾಗಿತ್ತು ಅನ್ನೋ ಟೀಕೆಗಳು ರಾಜ್ಯಾದ್ಯಂತ ಕೇಳಿಬಂದು. ಫೈನ್, ಇದ್ರ ಬಗ್ಗೆ ಇಲ್ಲಿ ಸರಿ ತಪ್ಪು ಯಾರದ್ದು ಅನ್ನೋದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಮೈಸೂರು ಸಮೀಪದ HD ಕೋಟೆಯಲ್ಲಾದ ಕೇಸ್ ಬಗ್ಗೆ ನೋಡೋಣ. HD ಕೋಟೆ ತಾಲೂಕಿನ ಬೂದ್ನೂರು ಗ್ರಾಮದಲ್ಲಿ ಒಂದೇ ಗ್ರಾಮದ 3 ಕೆರೆಗೆ ಹಾರಿ ಪ್ರಾಣ ಕಳ್ಕೊಂಡಿದ್ದಾರೆ. ವಿಷಯ ಏನಂದ್ರೆ, ಇಲ್ಲಿ ಫೋಟೋದಲ್ಲಿ ಕಾಣ್ತಾ ಇರೋರ ಹೆಸರು ಮಹಾದೇವ ಸ್ವಾಮಿ, ಇವರ ಪತ್ನಿ ಮಂಜುಳಾ ಹಾಗೂ ಕಿರಿಮಗಳು ಹರ್ಷಿತಾ. 3 ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡಿರೋ ದುರ್ದೈವಿಗಳು. ನೋಡಿ, ಈ ದಂಪತಿಗೆ ಅರ್ಪಿತಾ ಅನ್ನೋ ಮಗಳು ಇರ್ತಾಳೆ. ಈ ಅರ್ಪಿತಾ ಭರತ್ ಅನ್ನೋ ಹುಡುಗನನ್ನ ಲವ್ ಮಾಡ್ತಾ ಇರ್ತಾಳೆ. ಅವನನ್ನೇ ಮದುವೆ ಆಗೋದಾಗಿ ಮನೆಯಲ್ಲಿ ಹಠ ಮಾಡ್ತಾ ಇರ್ತಾಳೆ. ಆದರೆ ಇದಕ್ಕೆ ಮನೆಯವರ ಒಪ್ಪಿಗೆ ಇರೋದಿಲ್ಲ. ಆ ಹುಡುಗ ಸರಿ ಇರಲಿಲ್ಲ, ಬೇರೆ ಹುಡುಗರ ಜೊತೆ ಅಫೇರ್ ಇಟ್ಕೊಂಡಿದ್ದ. ಅದಕ್ಕೆ ಆ ಹುಡುಗನನ್ನು ಕಂಡ್ರೆ ಈ ಮಹಾದೇವ ಸ್ವಾಮಿ ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಈ ರೀತಿ ಇನ್ನೂ ಏನೇನೋ ಕಾರಣಗಳನ್ನು ಹೇಳ್ತಾರೆ. ಆದರೆ ಅಂತಿಮವಾಗಿ ಅರ್ಪಿತಾ ಏನು ಮಾಡ್ತಾಳಂದ್ರೆ, ಮದುವೆ ಆದರೆ ಆ ಹುಡುಗನನ್ನೇ ಆಗ್ತೀನಿ, ಇದಕ್ಕೆ ನೀವು ಒಪ್ಪಿಲ್ಲ ಅಂದರೆ ರಿಜಿಸ್ಟ್ರಿ ಮ್ಯಾರೇಜ್ ಆಗ್ತೀನಿ ಅಂತ ಹೇಳ್ತಾಳೆ. ಆಗ್ಲೂ ಇವರು ಮಗಳ ಲವ್ ಮ್ಯಾರೇಜ್ಗೆ ಒಪ್ಪೋದಿಲ್ಲ. ಕೊನೆಗೆ ಅರ್ಪಿತಾ ಮನೆ ಬಿಟ್ಟು ಬಾಯ್ ಫ್ರೆಂಡ್ ಜೊತೆ ಹೋಗ್ತಾಳೆ. ಇದರಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು ಅಂತ ಮಹಾದೇವ ಸ್ವಾಮಿ ಅವ್ರು ಏನು ಮಾಡ್ತಾರಂದ್ರೆ, ತನ್ನ ಪತ್ನಿ ಹಾಗೂ ಮಗಳನ್ನು ಕರ್ಕೊಂಡೋಗಿ ಕೆರೆಗೆ ಹಾರಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ನೋಡಿ, ಇದಿಷ್ಟೇ ಅಲ್ಲ, ಮಹಾದೇವ ಸ್ವಾಮಿಯವ್ರ ಜೀವನದಲ್ಲಿ ಇದಕ್ಕೂ ಮೊದಲು ಇನ್ನೊಂದು ಘಟನೆ ನಡೆದೋಗಿರುತ್ತೆ. ಮಹಾದೇವ ಸ್ವಾಮಿಯವರ ತಮ್ಮನ ಹೆಂಡತಿ ಕೇರಳದ ಒಬ್ಬ ಕೂಲಿ ಕೆಲಸದ ಜೊತೆ ಓಡಿ ಹೋಗಿರ್ತಾರೆ. ಆಗ್ಲೇ ಈ ಕುಟುಂಬಕ್ಕೆ ಭಾರಿ ಅವಮಾನ ಆಗಿರ್ತದೆ. ಇವಾಗ ಮಗಳು ಕೂಡ ಹೀಗೆ ಮಾಡಿದಾಗ ಇನ್ನು ಎಷ್ಟಂತ ಅವಮಾನ ಅನುಭವಿಸ್ಬೇಕು ಅಂತ ಕೆರೆಗೆ ಹಾರಿದ್ದಾರೆ. ಅದಕ್ಕೂ ಮೊದಲು ಒಂದು ಪತ್ರ ಬರೆದು ವಿಷಯ ಏನೆಲ್ಲ ಆಗಿದೆ ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸಿದ್ದಾರೆ. ಫೈನ್, ಒಂದೇ ವಾರದಲ್ಲಿ 2 ಮನ ಕಲಕುವಂಥ ವಿಚಾರಗಳನ್ನು ನಮ್ಮ ರಾಜ್ಯ ಕಾಣ್ತು. ಎರಡೂ ಕೂಡ ಪ್ರೀತಿಗೆ ಸಂಬಂಧಪಟ್ಟ ವಿಚಾರಗಳೇ. ಎರಡೂ ಕಡೆಗಳಲ್ಲಿ ಹೆಣ್ಣು ಮಕ್ಕಳನ್ನೇ ದೂಷಣೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಪ್ರೀತಿ ವಿಚಾರ ಮೊದಲೇ ಹೇಳಿಲ್ಲ, ಎಲ್ಲ ಖರ್ಚು ವ್ಯರ್ಥ ಆಯಿತು, ದುಡ್ಡು ಹಾಳಾಯಿತು ಅಂತ. ಇನ್ನೊಂದು ಕಡೆ ಅಪ್ಪ ಅಮ್ಮ ಬೇಡ ಅಂದ್ರೂ ಪ್ರೀತಿಸಿದ ಹುಡುಗನ ಜೊತೆ ಓಡಿ ಹೋದ್ಲು ಅಂತ. ಒಟ್ಟಾರೆ ಇಲ್ಲಿ ಹಾಗೂ ಈಗೂ ದೂಷಣೆಗೆ ಒಳಗಾಗೋದು ಹೆಣ್ಮಕ್ಳೇ. ನಾವೀಗ 2025ರಲ್ಲಿ ಇದ್ರೂ 2-3 ಸಾವಿರ ವರ್ಷಗಳ ಹಿಂದಿನ ಕಟ್ಟುಪಾಡುಗಳನ್ನು ಕೆಲವು ಕಡೆ ಇನ್ನೂ ನೋಡ್ತಾನೆ ಇದ್ದೀವಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹೆತ್ತವರು ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಮಾನ ಮರ್ಯಾದೆ ಹೋಯ್ತು ಅನ್ನೋ ಮಾತುಗಳು ಬರ್ತಾನೆ ಇರಲಿಲ್ಲ. ಯಾವ ಹುಡುಗಿನೇ ಆಗಲಿ ತನ್ನ ಬಾಯ್ ಫ್ರೆಂಡು ಅಥವಾ ತನ್ನ ಅಪ್ಪ ಅಮ್ಮ ನೋಡಿದ ಹುಡುಗನೋ, ಒಟ್ಟಾರೆ ತನ್ನ ಸಂಗಾತಿ ಆಗುವವನ ಬಗ್ಗೆ ಮನೆಯಲ್ಲಿ ಎಲ್ಲ ಡಿಸ್ಕಸ್ ಮಾಡಿರ್ತಾಳೆ. ಒಂದು ವೇಳೆ ತಾನು ಇಷ್ಟಪಟ್ಟಿರೋ ಹುಡುಗನನ್ನೇ ಮದುವೆ ಆಗೋ ಬಯಕೆ ಇದ್ದರೆ ಹೆತ್ತವರನ್ನು ಕನ್ವಿನ್ಸ್ ಮಾಡೋ ಎಲ್ಲ ಪ್ರಯತ್ನಗಳನ್ನು ಮಾಡಿರ್ತಾಳೆ. ಒಂದು ವೇಳೆ ಅವಳು ಮನೆಯಲ್ಲಿ ಏನು ಹೇಳಿರಲೇ ಇಲ್ಲ ಅಂದ್ಕೊಳ್ಳಿ, ಈ ವಿಚಾರನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ಅವಳು ತನ್ನ ಪ್ರೀತಿ ಬಗ್ಗೆ ಮನೆಯಲ್ಲಿ ಹೇಳಿಲ್ಲ ಅಂದರೆ ಅದು ಖಂಡಿತ ಆ ಹುಡುಗಿಯ ತಪ್ಪು ಅಲ್ವೇ ಅಲ್ಲ. ಅವಳು ಬಾಯಿ ಬಿಡೋಕ್ಕೂ ಯೋಚನೆ ಮಾಡುವಂತಹ ಒಂದು ಕಟ್ಟುಪಾಡನ್ನು ಹೆತ್ತವರು ಹಾಕಿರ್ತಾರೆ. ಹೆಣ್ಣುಮಕ್ಕಳಿಗೆ ಭಯಾನಕ ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡಿರ್ತಾರೆ. ಹೊರಗೆ ಹೋಗಬೇಕು ಅಂದರೂ ಪರ್ಮಿಷನ್ ತಗೋಬೇಕು, ಯಾರಾದ್ರೂ ಇದ್ದರೆ ಫೋನಲ್ಲಿ ಮಾತಾಡೋಕ್ಕೂ ಯೋಚನೆ ಮಾಡಬೇಕು. ಇಂತಹ ಉಸಿರುಗಟ್ಟಿಸೋ ವಾತಾವರಣವನ್ನು ನಿರ್ಮಾಣ ಮಾಡಿರ್ತಾರೆ. ನೋಡಿ, ಅನಾದಿ ಕಾಲದಿಂದ ಇವತ್ತಿನ ತನಕ ಮದುವೆಯಾಗಿ ಸಂಸಾರ ಮಾಡೋರು ಯಾರು?
ಏನು ಅಪ್ಪ ಅಮ್ಮ ಬರ್ತಾರಾ? ಆ ಹುಡುಗ ಹುಡುಗಿನೇ ತಾನೇ. ಆದ್ದರಿಂದ ಅವರ ಭವಿಷ್ಯದ ಜೀವನವನ್ನು ಅವರೇ ನಿರ್ಧಾರ ಮಾಡ್ಕೊಳ್ಳಿ, ಅವರಿಷ್ಟದಂತೆ ಬದುಕಲಿ ಅಂತ ಬಿಟ್ಟರೆ ಈ ಎತ್ತವರದ್ದು ಅದೇನು ಗಂಟು ಹೋಗುತ್ತೆ, ಮಾನ ಮರ್ಯಾದೆ ಹೋಗುತ್ತಾ? ಇವೆಲ್ಲ ಓಬಿರಾಯನ್ ಕಾಲದ ಕಟ್ಟುಪಾಡುಗಳಷ್ಟೇ. ಈಗ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಮಗ ಅಥವಾ ಮಗಳು ತಂದೆ ತಾಯಿ ತೋರಿಸಿದ ಹುಡುಗನನ್ನೇ ಅಥವಾ ಹುಡುಗಿಯನ್ನೇ ಮದುವೆ ಆಗ್ತಾರೆ ಅಂದ್ಕೊಳ್ಳಿ. ಆಗ ಅವ್ರ ಜೀವನದಲ್ಲಿ ಗಲಾಟೆಗಳಾಗೋದಿಲ್ವಾ? ನೀವೇ ಅಲ್ವಾ ಅರೇಂಜ್ ಮ್ಯಾರೇಜ್ ಮಾಡಿಸಿದ್ದು. ಮಗ ಅಥವಾ ಮಗಳು ಕಷ್ಟ ಅನುಭವಿಸುವ ಸಂದರ್ಭ ಬಂದರೆ ನಿನ್ನ ಮನೆ, ನಿನ್ನ ಬದುಕು ನೀನೇ ನೋಡ್ಕೋ, ಕಷ್ಟ ಆದ್ರೇನು ನಷ್ಟ ಆದ್ರೇನು ನೀನೇ ನೋಡ್ಕೋ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಹಾಗೇನು ಯಾರಾದ್ರೂ ಸಹಾಯಕ್ಕೆ ಹೋಗ್ತಾರ? ಇಲ್ಲ ತಾನೇ. ಜಾತಿ, ಧರ್ಮ, ಮದುವೆ, ಮರ್ಯಾದೆ ಇದೆಲ್ಲಕ್ಕೂ ಒಂದು ಕಾಲ ಇತ್ತು, ಅದು ಈಗ ಮುಗಿದೋಗಿದೆ. 2025ಕ್ಕೆ ಬಂದಿದ್ದೀವಿ. ಹೆತ್ತವರು ಮಾನ ಮರ್ಯಾದೆ ಅಂತ ಇನ್ನೊಬ್ಬರಿಗೋಸ್ಕರ ಯೋಚನೆ ಮಾಡೋದನ್ನ ಬಿಟ್ಬಿಡ್ಬೇಕು. ಮಕ್ಳಿಗೆ ಏನು ಇಷ್ಟ ಏನು ಕಷ್ಟ ಅಂತ ಯೋಚನೆ ಮಾಡೋ ಸಮಯ ಇದು. ಈಗ ಅದರಲ್ಲೂ ಈ HD ಕೋಟೆ ಕೇಸ್ ಬಗ್ಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಜೀವನೇ ಕಳ್ಕೊಂಡ್ಬಿಟ್ರು. ಸ್ವಲ್ಪ ಮಗಳ ಇಷ್ಟ ಕಷ್ಟ ಯೋಚನೆ ಮಾಡಿದಿದ್ರೆ ಮಾನ ಮರ್ಯಾದೆನೂ ಹೋಗ್ತಾ ಇರಲಿಲ್ಲ, ಜೀವನೂ ಹೋಗ್ತಾ ಇರಲಿಲ್ಲ. ಮಕ್ಕಳ ಇಷ್ಟಕ್ಕಿಂತ ಯಾವ ಮರ್ಯಾದೆ ಆದರೂ ದೊಡ್ಡದಿದೆ ಹೇಳಿ?